ಹಾಯ್ ಸ್ನೇಹಿತರೆ, ನಮಸ್ಕಾರ. RCB ತನ್ನ ಮೊದಲ ಮ್ಯಾಚ್ ಅನ್ನ KKR ವಿರುದ್ಧ ಕನ್ವಿನ್ಸಿಂಗ್ ವಿಕ್ಟರಿ ನಮಗೆ ಸಿಕ್ಕಿದೆ. ಯಾವತ್ತೂ ಕೂಡ ಒಂದು ಟೂರ್ನಿಯನ್ನ ಇಂಥ ಒಂದು ಗೆಲುವಿನ ಜೊತೆಗೆ ಸ್ಟಾರ್ಟ್ ಮಾಡಿದಾಗ ಆ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ರೀತಿಯಾಗಿರುತ್ತೆ. ನಾವು ಮುಂದಿನ ಮ್ಯಾಚ್ಗಳನ್ನು ಆಡೋಕೆ ಹೋದಾಗ ಆ 2 ಪಾಯಿಂಟ್ ಸಿಕ್ಕಿರುವಂತ ರನ್ ರೇಟ್ 2+ ಈಗ ರನ್ ರೇಟ್ ಇದೆ. ಸೊ ಅದೊಂದು ಬೇರೆ ಲೆವೆಲ್ ಆದಂತ ಕಾನ್ಫಿಡೆನ್ಸ್ ಅನ್ನ ಎಲ್ಲಾ ಪ್ಲೇಯರ್ಗಳಲ್ಲೂ ಕೂಡ ಕೊಡುತ್ತೆ. ಯಾಕಂದ್ರೆ ನೆಕ್ಸ್ಟ್ ಮ್ಯಾಚ್ ನಾವು ಆಡ್ತಿರೋದು CSK ವಿರುದ್ಧ. ಸೊ ಮೊನ್ನೆ ಮ್ಯಾಚ್ ಆದ್ಮೇಲೆ ನಮ್ಮ DK ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಬಂದು ಮಾತನಾಡಿದ್ರು. ಒಬ್ಬೊಬ್ಬ ಪ್ಲೇಯರ್ ಗಳನ್ನು ಕೂಡ ಮೆಂಟಲಿ ಬೂಸ್ಟ್ ಮಾಡೋದಿದೆಯಲ್ಲ, ಅಥವಾ ಅವರು ಮಾಡದಂತ ಒಂದು ಕೊಡುಗೆ ಪರ್ಫಾರ್ಮೆನ್ಸ್ ಅನ್ನ ಐಡೆಂಟಿಫೈ ಮಾಡಿ ಹೊಗಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಯಂಗ್ಸ್ಟರ್ಸ್ ಈಗ ಬಂದಿರುವಂತಹ ಪ್ಲೇಯರ್ಗಳಿಗೆ ಅದೊಂಥರ ಬೇರೆ ರೀತಿಯಾದಂತ ಉತ್ತೇಜನ ಕೊಡುತ್ತೆ. ಸೊ ನಿನ್ನೆ ಈ ಮ್ಯಾಚ್ ಎಲ್ಲ ಆದ್ಮೇಲೆ DK ಡ್ರೆಸ್ಸಿಂಗ್ ರೂಮಿಗೆ ಬಂದ್ರು. ಒಂದೊಂದನ್ನು ಕೂಡ ಅವರು ತಮ್ಮ ನೋಟ್ ಬುಕ್ ಅಲ್ಲಿ, ಆ ನೋಟ್ ಪ್ಯಾಡ್ ಅಲ್ಲಿ ಎಲ್ಲ ನೋಟ್ ಮಾಡ್ಕೊಂಡಿಟ್ಟಿದ್ರು, ಅಂದ್ರೆ ಪಾಯಿಂಟ್ ಮಾಡ್ಕೊಂಡಿಟ್ಟಿದ್ರು, ಯಾರ್ಯಾರು ಏನೇನು ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ. ಸೊ ಅದ್ರ ಬಗ್ಗೆ DK ಏನ್ ಹೇಳಿದ್ರು, ಕೊಹ್ಲಿ ಬಗ್ಗೆ ಏನ್ ಹೇಳಿದ್ರು, ಹೇಸಲ್ವುಡ್ ಬಗ್ಗೆ ಹೇಳಿದ್ರು. ಸೊ ಒಂದೊಂದಾಗಿ ನಿಮ್ಗೆ ಅವ್ರು ಇಂಗ್ಲಿಷಲ್ಲಿ ಹೇಳಿದ್ರು, ಅದನ್ನ ಕನ್ನಡದಲ್ಲಿ ವಿವರಿಸುವಂತ ಒಂದು ವಿಡಿಯೋ ಇದು. ಫಸ್ಟ್ ಆಫ್ ಆಲ್, ಎಲ್ರಿಗೂ ಕೂಡ ವೆಲ್ ಪ್ಲೇಡ್. ಫಸ್ಟ್ ಮ್ಯಾಚ್ ನಾವು ಗೆದ್ದಿದ್ದೀವಿ, ಒಂದು ಕಾನ್ಫಿಡೆನ್ಸ್ ಸಿಕ್ಕಿದೆ, ವೆಲ್ ಡನ್. ಇದೇ ಒಂದು ಪರ್ಫಾರ್ಮೆನ್ಸ್, ಈ ತರ ಒಂದು ಓಪನಿಂಗ್ ನಾವು ಬಯಸಿದ್ವಿ. ನೀವೆಲ್ಲ ಸೇರಿ ಅಂಥದ್ದೇ ಒಂದು ಓಪನಿಂಗ್ ಮ್ಯಾಚ್ ಅನ್ನ ಕೊಟ್ಟಿದ್ದೀರಾ. ಬಹಳ ಆತ್ಮವಿಶ್ವಾಸದ ಗೆಲುವಿದೆ ನಮ್ಗೆ ಅಂತ ಶುರು ಮಾಡಿದ್ರು. ಸೊ ಅದಾದ್ಮೇಲೆ DK ಹೇಳಿದ್ರು ನಗ್ತಾ, ನಾನು ಇವತ್ತು ಸ್ವಲ್ಪ ಜಾಸ್ತಿನೇ ಮಾತಾಡ್ತೀನಿ, ಯಾಕಂದ್ರೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿದೆ. ಸಾಮಾನ್ಯವಾಗಿ ಒಂದು ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಒಂದಿಬ್ರು, ಬೌಲಿಂಗ್ ಅಲ್ಲಿ ಒಂದಿಬ್ರು, ಈ ತರ ಪರ್ಫಾರ್ಮೆನ್ಸ್ ಇರುತ್ತೆ. ಬಟ್ ಇವತ್ತು ಬಹಳಷ್ಟು ಜನ ತಮ್ಮ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀರಾ. ಎಲ್ಲಾ ಹುಡುಗರು ಯಾವ ಟೈಮ್ ಅಲ್ಲಿ ಕಾಂಟ್ರಿಬ್ಯೂಷನ್ ಕೊಡಬೇಕು, ಚಿಕ್ಕ ಚಿಕ್ಕ ಕಾಂಟ್ರಿಬ್ಯೂಷನ್, ಅದು ಮ್ಯಾಚ್ಗೆ ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ. ಸೊ ಅದ್ರ ಬಗ್ಗೆ ನಾನು ಪ್ರತಿಯೊಂದನ್ನು ಕೂಡ ಮಾತನಾಡ್ತೀನಿ ಅಂತ ಹೇಳಿದ್ರು. ಬಹಳ ಮುಖ್ಯವಾಗಿ 2 ಶಬ್ದ ಅವ್ರು ಹೇಳಿದ್ರು. ಒಂದು, ಟೀಮ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಒಂದು ಇಂಪ್ಯಾಕ್ಟ್, ಇನ್ನೊಂದು ಇಂಟೆಂಟ್. ಒಂದು ಇಂಪ್ಯಾಕ್ಟ್, ಇನ್ನೊಂದು ಇಂಟೆಂಟ್ ಅಂತ ಹೇಳಿದ್ರು. ಇಂಪ್ಯಾಕ್ಟ್ ಅಂತಂದ್ರೆ ತನ್ನ ಒಂದು ಓವರ್ ಮೂಲಕ, ಬೌಲಿಂಗ್, ಬ್ಯಾಟಿಂಗ್ ಮೂಲಕ ಒಂದು ಇಂಪ್ಯಾಕ್ಟ್ ಏನ್ ಕ್ರಿಯೇಟ್ ಮಾಡ್ತಾರೆ, ಅಂದ್ರೆ ಏನು ಅವ್ರದ್ದೊಂದು ಛಾಪ್ ಮೂಡಿಸ್ತಾರೆ, ಅದು. ಇಂಟೆಂಟ್ ಅನ್ನೋದು ನಾನು ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋ ಇಂಟೆಂಟ್, ಆ ಒಂದು ಛಲ, ನಮ್ಮ ಒಳಗಡೆ ಇರುವಂತ ಪ್ಯಾಷನ್. ಗೇಮ್ ಅಲ್ಲಿ ನಾನು ಕೃಣಾಲ್ ಪಾಂಡ್ಯ ನೋಡಿ 15 ರನ್ ಹೊಡ್ಸ್ಕೊಂಡ್ರು ಕೂಡ ಆಮೇಲೆ ಬಂದು 3 ಓವರ್ ಕಂಟ್ರೋಲ್ ಮಾಡೋದಿಲ್ಲ, 3 ವಿಕೆಟ್ ಗಳಿಸಿದ್ರು. ಅದು ಇಂಟೆಂಟ್ ಅಂತ ಹೇಳೋದು. ಸೊ ಅದು ಇರಬೇಕು ಅಂತ ಅವ್ರು ಫಸ್ಟ್ ಹೋಗ್ಲಿದ್ದು, ಅಥವಾ ಫಸ್ಟ್ ರೆಕಗ್ನೈಸ್ ಮಾಡಿದ್ದು ಯಶ್ ದಯಾಳ್ ಬಗ್ಗೆ. ಯಶ್ ದಯಾಳ್ ಜೋಶ್ ಹೆಜಲ್ವುಡ್ ಅವರ ಮೊದಲ ಓವರ್ ಆದ ಕೂಡಲೇ ಅದಕ್ಕೆ ಬ್ಯಾಕಪ್ ಆಗಿ ಒಂದು ಗನ್ ಓವರ್ ಅನ್ನ ಮಾಡಿದ್ರು. ಆಗ್ಲೇ ಪ್ರೆಷರ್ ಬಿಲ್ಡ್ ಆಗ್ತಾ ಹೋಯ್ತು ಅಂತ ಅದನ್ನ ಹೇಳಿದ್ರು. ಜೊತೆಗೆ 19ನೇ ಓವರ್ನಲ್ಲಿ ಮತ್ತೆ ಯಶ್ ದಯಾಳ್ ಬರ್ತಾರೆ. ಸಾಮಾನ್ಯವಾಗಿ 19ನೇ ಓವರ್ ಅಂತಂದ್ರೆ ಸಿಕ್ಕಾಪಟ್ಟೆ ರನ್ಗೆ ಹೋಗುವಂಥದ್ದು ಇರುತ್ತೆ, ಯಾಕಂದ್ರೆ ಆಪೋಸಿಟ್ ಬ್ಯಾಟ್ಸ್ಮನ್ ಕೂಡ ಚಚ್ಚೋಕ್ ನೋಡ್ತಾ ಇರ್ತಾರೆ ಕ್ಲಿಯರ್ ಮಾಡೋಕೆ. ಆಗ ಬಂದು ಕಾಮ್ ಆಗಿ ಆ ಕ್ಲಾರಿಟಿ ಜೊತೆಗೆ, ಕರೇಜ್ ಜೊತೆಗೆ ಬೌಲಿಂಗ್ ಮಾಡಿದ್ದು, ರನ್ ಕಂಟ್ರೋಲ್ ಮಾಡಿದ್ದು. ಎಲ್ಲೋ ನಮಗೆ ಎಂಡ್ ಅಲ್ಲಿ ಈ 175, 190, 195 ಹೋಗೋದು 175ಗೆ ನಿಲ್ತು ಅಂತ DK ಹೇಳಿದ್ರು. ಲಾಸ್ಟ್ ಇಯರ್ ನೀವು ಸಖತ್ತಾಗಿ ಬೌಲಿಂಗ್ ಮಾಡಿದ್ರೆ, ಅದಕ್ಕೋಸ್ಕರನೇ ನಿಮ್ಮ ರಿಟೈನ್ ಮಾಡಿರೋದು. ಈ ವರ್ಷ ಕೂಡ ಮುಂದುವರಿಸಿ, ಬ್ಯೂಟಿಫುಲ್ ಬೌಲಿಂಗ್ ಅಂತ ಯಶ್ ದಯಾಳಿಗೆ ಹೇಳಿದ್ರು. ಸೊ ಇನ್ನು ಫಿಲ್ ಸಾಲ್ಟ್ ಬಗ್ಗೆ ನೆಕ್ಸ್ಟ್ ಮಾತಾಡಿದ್ರು ಅವರು. ಫಿಲ್ ಸಾಲ್ಟ್ ನೋಡೋಕೆ ತುಂಬಾ ಕಾಮ್ ಅಂಡ್ ಕಂಪೋಸ್ಡ್, ಆದ್ರೆ ಆಪೋಸಿಷನ್, ಎದುರಾಳಿಗಳ ಎದೆಯಲ್ಲಿ ಮೂಡಿಸುವಂತ ನಡುಕ ಇದೆಯಲ್ಲ, ಅದು ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅನ್ಸೆಟಲ್ ಮಾಡುತ್ತೆ ಬೌಲರ್ಗಳನ್ನ ಪವರ್ ಪ್ಲೇಲಿ. ಫಿಲ್ ಸಾಲ್ಟ್ ನಿಮ್ಮನ್ನ ನಾವು ಪಿಕ್ ಮಾಡಿರೋದೇ ಅದಕ್ಕೆ, ಯಾಕಂದ್ರೆ ನೀವು ಆರಂಭದಲ್ಲಿ ಎದೆ ನಡುಗಿಸುವಂತ ಬ್ಯಾಟಿಂಗ್ ಅಂತ ಹೇಳ್ತೀವಲ್ಲ, ಅದು ನಮಗೆ ಪವರ್ ಪ್ಲೇಲಿ ಬೇಕು. ನಾವೇನ್ ಬಯಸಿದ್ವಿ, ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದೇ ಪರ್ಫಾರ್ಮೆನ್ಸ್ ಅನ್ನ ನೀವು ಕೊಟ್ಟಿದ್ದೀರಾ, ಸೂಪರ್ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಅವರು ಮಾತಾಡಿದ್ದು ಕೃಣಾಲ್ ಪಾಂಡ್ಯ ಬಗ್ಗೆ. ಕೃಣಾಲ್ ಪಾಂಡ್ಯ ಇವತ್ತಿನ ಗೇಮ್ ಚೇಂಜರ್. ಯಾಕಂದ್ರೆ IPL ನಲ್ಲಿ ಒಂದಷ್ಟು ಓವರ್ಗಳ ರನ್ ಹೋಗುತ್ತೆ. IPL ನ ನೇಚರ್ ಆಫ್ ದ ಗೇಮೇ ಹಾಗೇನೆ. ಬೌಲರ್ಗಳು ಇಮೆನ್ಸ್ ಪ್ರೆಷರ್, ಸಿಕ್ಕಾಪಟ್ಟೆ ಪ್ರೆಷರ್ ಇರ್ತಾರೆ, ಅದನ್ನ ಫೇಸ್ ಮಾಡಲೇಬೇಕಾಗುತ್ತೆ. 1 ಓವರ್ ಕಂಟ್ರೋಲ್ ಆಗುತ್ತೆ, ಇನ್ನೊಂದು ಓವರ್ ಸಿಕ್ಕಾಪಟ್ಟೆ ರನ್ ಹೋಗುತ್ತೆ. ಆದ್ರೆ ಮೊದಲನೇ ಓವರ್ 15 ರನ್ ಕೊಟ್ಟರು ಕೂಡ ಆಮೇಲಿನ 3 ಓವರ್ ಅಲ್ಲಿ ಬಂದು 14 ರನ್ ಕೊಟ್ಟು 3 ವಿಕೆಟ್ ಪಡೆಯೋದು, ಇಟ್ಸ್ ನಾಟ್ ಈಸಿ, ಇಟ್ಸ್ ನಾಟ್ ಎ ಜೋಕ್ ಅಂತ ಹೇಳಿದ್ರು. ಅಷ್ಟು ಕಷ್ಟ ಇದೆ ಅದು, ಅದನ್ನ ನೀವು ಮಾಡಿ ತೋರಿಸಿದ್ರೆ ಅಂತ DK. ಕೃಣಾಲ್ ಪಾಂಡ್ಯ ಅವರ ಎಂಟ್ರಿ ಯಾಕೋಸ್ಕರ ಅವ್ರು ಬಂದ್ರು RCBಗೆ ಅಥವಾ ತಗೊಂಡ್ರು, ಅದನ್ನ ನೀವು ಪ್ರೂವ್ ಮಾಡಿ ತೋರಿಸಿದಿರಾ. ನಿಮ್ಗೆ ಅದೊಂದು ಕ್ಲಾರಿಟಿ ಇದೆ ಗೇಮ್ ಬಗ್ಗೆ, ಮೈಂಡ್ ಅನ್ನ ಕಾಮ್ ಮಾಡ್ಕೊಳ್ಳೋ ಒಂದು ಇದಿದೆ. 15 ರನ್ ಹೋಯ್ತು ಅಂತ ಮತ್ತೆ ಟೆನ್ಷನ್ಗೊಳಗಾಗ್ಲಿಲ್ಲ, ಮನ್ಸನ್ನ ಕಂಟ್ರೋಲ್ ಇಟ್ಕೊಂಡ್ರಿ, ಅದು ಬೇಕಾಗಿರೋದು ಅಂತ ಕೃಣಾಲ್ ಬಗ್ಗೆ ಹೇಳಿದ್ರು. ಸೊ ಅದಾದ್ಮೇಲೆ ಅವರು ಮಾತನಾಡಿದ್ದು, ನನಗೆ ಈ ಟೀಮಲ್ಲಿ ಒನ್ ಆಫ್ ದ ನನ್ನ ಫೇವರೇಟ್ ಅಂತಂದ್ರೆ ಜಾಶ್ ಹೇಸಲ್ವುಡ್. ವರ್ಲ್ಡ್ ಕ್ಲಾಸ್ ಬೌಲರ್. ಯಾವುದೇ ಪಿಚ್ ಇರಲಿ, ಯಾವುದೇ ದೇಶ ಇರಲಿ, ಈ ವ್ಯಕ್ತಿ ಮಾಡುವಂತಹ ಬೌಲಿಂಗ್ ಟು ದ ಪಾಯಿಂಟ್ ಇರುತ್ತೆ. ಲೈನಲ್ ಲೆಂತ್ ಅಲ್ಲಿ ಏನೇ ಇರ್ಬೋದು, ಸೂಪರ್ ಅಂತ. ಅಷ್ಟು ಈಸಿ ಅಲ್ಲ ಏನೋ ವರ್ಲ್ಡ್ ಕ್ಲಾಸ್ ಲೆಜೆಂಡ್ ಅಂತ ಕರೆಸ್ಕೊಳ್ಳೋದು. ಬಟ್ ನೀವು ಅದನ್ನ ತೋರಿಸಿದ್ರ. ನಿಮ್ಮ ಆ ಓಪನಿಂಗ್, ಕ್ವಿಂಟನ್ ಡಿಕಾಕ್ ವಿಕೆಟ್ ತೆಗೆದಿದ್ದು, ರನ್ ಕಂಟ್ರೋಲ್ ಮಾಡಿದ್ದು, ಇದೆಲ್ಲವೂ ಕೂಡ ಒಂದು ಫೌಂಡೇಶನ್ ಅನ್ನು ಸೆಟ್ ಮಾಡ್ತು ಅಂತ ಹೇಳಿದ್ರು. ಜೊತೆಗೆ ಡೆತ್ ಓವರ್ ಅಲ್ಲಿ ಬಂದು ನೀವು ಮಾಡಿದಂತ ಕಂಟ್ರೋಲ್,
ಬೇರೆ ಬೌಲರ್ಗಳಿಗೂ ಕೂಡ ಈ ತರ ಬೌಲ್ ಮಾಡಬೇಕು ಈ ಪಿಚ್ ಅಲ್ಲಿ ಅಂತ ನೀವು ತೋರಿಸ್ಕೊಟ್ರಿ ಅಂತ ಹೇಸಲ್ವುಡ್ ಅವ್ರನ್ನ ಹೊಗಳಿದ್ರು ನಮ್ಮ DK. ಸೊ ಇದಾದ್ಮೇಲೆ ಅವರು ಹೇಳಿದ್ದು ರಸಿಕ್ದಾರ್ ಸಲಾಂ ಬಗ್ಗೆ. ಹೌದು, ರಸಿಕ್ ಸ್ವಲ್ಪ ರನ್ನಿಂಗ್ ಹೋದ್ರು. ಸಾಮಾನ್ಯವಾಗಿ ಹೊಸ ಒಬ್ಬ ಬೌಲರ್ ಬಂದಾಗ ಆಪೋಸಿಷನ್ ಅವ್ರ ಮೇಲೆ ಮುಗಿ ಬೀಳೋಕ್ ಪ್ರಯತ್ನ ಪಡ್ತಾರೆ, ಟಾರ್ಗೆಟ್ ಮಾಡುವಂತ ಪ್ರಯತ್ನ ಪಡ್ತಾರೆ. ಬಟ್ ಆದ್ರೂ ಕೂಡ ಸುನಿಲ್ ನರೇನ್ ವಿಕೆಟ್ ಅನ್ನ ತೆಗೆದಿದ್ದು ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಮಗೆ ಬಹಳ ಬೇಕಾಗಿತ್ತು. ಇಲ್ಲದೆ ಹೋದ್ರೆ ಇನ್ನಷ್ಟು ರನ್ಗಳು ಅವ್ರು ಹೊಡಿತಾ ಇದ್ರು, ಸೆಟ್ ಆಗಿದ್ರು ಸುನಿಲ್ ನರೇನ್. ಸೊ ಒಂದು ವಿಕೆಟ್ ಆದ್ರೂ ಕೂಡ ರಶೀಕ್ದಾರ್ ಸಲಾಂ ಫಸ್ಟ್ ಮ್ಯಾಚ್ ಅಲ್ಲೇ ಸುನಿಲ್ ನರೇನ್ ಅಂತ ತಲೆ ಕೆಡಿಸ್ಕೊಳ್ದೆ ತನ್ನ ಲೆಂತ್ ನಾನು ಆಗ್ತೀನಿ ಅಂತ ತೋರಿಸಿರೋದು ಗ್ರೇಟ್ ಅಂತ ಹೇಳಿದ್ರು DK. ನೆಕ್ಸ್ಟ್, ಎಲ್ಲರ ಬಗ್ಗೆ ಮಾತಾಡಿದ್ಮೇಲೆ ಒಬ್ಬರ ಬಗ್ಗೆ ಮಾತಾಡದಿರಕ್ಕಾಗತ್ತಾ? ಅದು ನಮ್ಮ ಕಿಂಗ್ ಕೊಹ್ಲಿ. ಎಸ್, ವಿರಾಟ್ ಕೊಹ್ಲಿ ಬಗ್ಗೆ DK ವಿಶೇಷವಾಗಿ ಹೇಳಿದ್ರು. ಅದು ಕೂಡ ನಗ್ತಾ ಹೇಳಿದ್ರು ಅವರು. ಈ ವ್ಯಕ್ತಿ ಬಗ್ಗೆ ನಾನೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ. RCBಗೋಸ್ಕರ ತನ್ನ ಎಲ್ಲವನ್ನ ಕೂಡ ಮುಡಿಪಾಗಿಟ್ಟಂತವ್ರು ಇವರು. ಇವರು ಸ್ಟಾರ್ಟಿಂಗ್ ಮಾಡಿದ್ದೆ ಒಂದು ಒಳ್ಳೆ ಡ್ಯಾನ್ಸ್ ಮೂಲಕ. ಅವಾಗಲೇ ಆಂಡಿ ಫ್ಲಾರ್ ಹೇಳ್ತಾ ಇದ್ರು, ಫುಟ್ ವರ್ಕ್ ಚೆನ್ನಾಗಿದೆ ನಮ್ಮ ಕೊಹ್ಲಿ ಅವ್ರದ್ದು ಅಂತ. ಬಟ್ ನಾನಂತ ಕೆಟ್ಟ ಬ್ಯಾಡ್ ಜೋಕ್ಗಳನ್ನೆಲ್ಲ ನಾನು ಕ್ರ್ಯಾಕ್ ಮಾಡಲ್ಲ ಅಂತ ಸುಮ್ಮನೆ ನಗ್ತಾ ಹೇಳಿದ್ರು. ಅದ್ಭುತವಾಗಿ ಆಡಿದ್ರಿ. ನೀವು ಅಲ್ಲಿದ್ರೆ ಸಾಕು, ಕೊಹ್ಲಿ ಸೆಂಟ್ರಲ್ಲಿ ಕ್ರೀಸಲ್ಲಿ ಇದ್ರೆ ಸಾಕು, ಅದೊಂಥರ ಬೇರೆ ರೀತಿಯಾದ ಕಾನ್ಫಿಡೆನ್ಸ್ ಕೊಡುತ್ತೆ. ಜೊತೆಗೆ ಆ ಸ್ಟಾರ್ಟಿಂಗ್ ಕೊಟ್ಟಂತ ಸಾಲ್ಟಿ ಕೊಟ್ಟಂತ ಆ ಒಂದು ಪಾರ್ಟ್ನರ್ಶಿಪ್, ಜೊತೆಗೆ ಕೊಟ್ಟಂತ ಸಾಥ್, ಅದಾದ್ಮೇಲೆ ಕೊನೆವರೆಗೂ ನಾನು ಇರ್ತೀನಿ ಅನ್ನೋ ರೀತಿಯ ಆಡದಂತ ರೀತಿ. ಸೊ ಇದು ನಮಗೆ ಬೇಕಾಗಿರೋದು. ವಿರಾಟ್ ಕೊಹ್ಲಿಯಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೀವು ಆ ಸೆಂಟ್ರಲ್ ಇದ್ರೆ ಆಪೋಸಿಟ್ ಟೀಮ್ಗೆ ಒಂದು ಪ್ರೆಷರ್ ಇರುತ್ತೆ, ಇನ್ನೂ ಕೂಡ ಕೊಹ್ಲಿ ಕ್ರೀಸಲ್ಲಿ ಇದ್ದಾರೆ ಅಂತ. ಮತ್ತೆ ಆ ಶಾರ್ಟ್ಸ್, ಒಂದೊಂದು ಹೊಡೆದಂಥ ಶಾರ್ಟ್ಗಳು, ಸ್ಪೆನ್ಸರ್ ಜಾನ್ಸನ್ಗೆ ಲಾಫ್ಟ್ ಮಾಡಿದ ಶಾರ್ಟ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಯಂಗ್ಸ್ಟರ್ಸ್ ಆಪೋಸಿಷನ್ ಟೀಮ್ಗೂ ಕೂಡ ಹೀಗೆ ಆಡಬೇಕು ಅಂತ ತೋರಿಸ್ಕೊಟ್ಟಂಥ ರೀತಿ ಅದ್ಭುತವಾಗಿತ್ತು. ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋಣ. ಎಲ್ಲ ಸೇರಿ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ತೋರಿಸಿದ್ದೀವಿ. ಮುಂದಿನ ಮ್ಯಾಚ್ಗಳಲ್ಲೂ ಕೂಡ ಇದೇ ಪಾಸಿಟಿವ್ ಇಂಟೆಂಟ್ ಇರಲಿ ಅಂತ ಹೇಳಿದ್ರು. ಸೊ ಬಹಳ ಮುಖ್ಯವಾಗಿ 4 ಪದಗಳನ್ನ DK ಹೇಳಿದ್ರು ಇವತ್ತು. ಇಂಪ್ಯಾಕ್ಟ್ ಅಂಡ್ ಇಂಟೆಂಟ್, ಕರೇಜ್ ಅಂಡ್ ಕ್ಲಾರಿಟಿ ಅನ್ನೋದನ್ನ ಟೀಮ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ರು. ಸೊ ಓವರ್ ಆಲ್ ಒಂದು ಮಾತುಗಳು ಬೇಕಾಗುತ್ತೆ. ಯಾಕಂದ್ರೆ ಎಷ್ಟೊಂದ್ಸಲ ಮ್ಯಾಚ್ಗೆ ಕಷ್ಟಪಟ್ಟಿರ್ತಾರೆ ಹುಡುಗರು, ಬಟ್ ಯಾರು ರೆಕಗ್ನೈಸ್ ಮಾಡದೇ ಇರುವಾಗ, ಏನ್ ಗುರು ನಾನು ಇಷ್ಟೆಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ರು, ಒಬ್ರು ಬಂದು ನೀನ್ ಚೆನ್ನಾಗಿ ಮಾಡಿದೆ, ಒಂದು ವಿಕೆಟ್ ತೆಗ್ದು ಚೆನ್ನಾಗಿತ್ತು. ಎಲ್ಲರೂ ಒಂದು ಮ್ಯಾಚಲ್ಲಿ 2-3 ವಿಕೆಟ್ 4 ವಿಕೆಟ್ ತೆಗಿಯೋಕ್ಕಾಗಲ್ಲ. ಬಟ್ ಒಂದು ವಿಕೆಟ್, ಒಂದು ರನ್ಔಟ್ ಅಥವಾ ಒಂದು ಕ್ವಿಕ್ ಇನ್ನಿಂಗ್ಸ್, ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ರಜತ್ ಪಟಿದಾರ್ ಕ್ಯಾಪ್ಟನ್ಸಿ ಬಗ್ಗೆ ಅವ್ರು ಮಾತನಾಡಿದ್ರು. ಸೊ ರಜತ್ ಪಟಿದಾರ್ ಫಸ್ಟ್ ಮ್ಯಾಚ್ ಆದ್ರೂ ಕೂಡ ಎಲ್ಲೂ ಪ್ರೆಷರ್ ತೋರಿಸ್ಕೊಳ್ದೆ ಕಾಮ್ ಆಗಿ ಫಸ್ಟ್ಗೆ ಅಷ್ಟು ರನ್ ಹೋಯ್ತು, 12 13 ಆಲ್ಮೋಸ್ಟ್ 120 ರನ್ ಇತ್ತು, 170+. ಆದ್ರೂ ಮೈಂಡ್ ಅನ್ನ ತಾಳ್ಮೆಯಿಂದ ಕಾಮ್ ಆಗಿ ಇಟ್ಕೊಂಡು 175ಕ್ಕೆ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡೋಕೆ ಇದ್ದಿದ್ದಲ್ಲ, ಅದು ನಿಮ್ಮಲ್ಲಿರುವಂತಹ ಕೂಲ್ ನೇಚರ್. ಸೊ ಅದು ಅಲ್ಲಿ ಕಾಣಿಸ್ತು. ಇದನ್ನ ಹಾಗೆ ಮುಂದುವರಿಸಿ ಫಸ್ಟ್ ಮ್ಯಾಚ್ ಗೆದ್ದಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಂತ DK ರಜತ್ ಪಟಿದಾರ್ ಹೇಳಿದ್ರು. ಇದು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಆದಂತಹ ವಿಚಾರ. ಅಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳಿದ್ರು, ನಾವು ಕನ್ನಡದಲ್ಲಿ ನಿಮಗೆ ವಿವರಿಸುವಂತ ಪ್ರಯತ್ನ ಮಾಡಿದ್ವಿ. ನಮಸ್ಕಾರ.